ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಚನ್ನಪಟ್ಟಣ ಬಸವೇಶ್ವರ ದೇವಾಲಯವನ್ನ ನಿರ್ಮಿಸಿದ್ರು ಮುಸ್ಲಿಂ ಉದ್ಯೋಗಿ. ಕೋಮು ಗಲಭೆ ನಡುವೆ ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ಈತ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಯಾರು ಆ ವ್ಯಕ್ತಿ? NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕೋಮು ಗಲಭೆ ಎಬ್ಬಿಸಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಹಾಗೆ ಸಾಮರಸ್ಯ ಒಡೆಯುವಂತಹ ಜನರ ನಡುವೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಮನೋಭಾವ ಉಳ್ಳಂತಹ ಮುಸ್ಲಿಂ ನಾಯಕರೊಬ್ಬರು ಚನ್ನಪಟ್ಟಣ ತಾಲೂಕಿನ ಮಂಗಳವಾರ ಪೇಟೆಯಲ್ಲಿ ಹಿಂದೂ ದೇವಸ್ಥಾನವನ್ನ ಸಂಪೂರ್ಣವಾಗಿ ಹಣ ದೇಣಿಗೆಯನ್ನ ನೀಡಿ ನಿರ್ಮಿಸಿ ಮಾದರಿಯಾಗಿದ್ದಾರೆ. ಸೈಯದ್ ಸದಾಕುಲ್ಲಾ ಸಕಾಫ್ ಅನ್ನುವಂಥ ಮುಸ್ಲಿಂ ನಾಯಕ ಈ ಒಂದು ಕೆಲಸವನ್ನ ಮಾಡಿರುವಂಥದ್ದು. ಮಂಗಳವಾರ ಪೇಟೆಯಲ್ಲಿ ತಾವೇ ಸ್ವತಃ ದೇವಾಲಯವನ್ನ ನಿರ್ಮಿಸಬೇಕು ಅಂತ ಹೇಳಿ ತೀರ್ಮಾನಿಸಿ ಹಿಂದೂ ನಾಯಕರನ್ನ ಕೇಳಿದ್ದು. ಇದಕ್ಕೆ ಗ್ರಾಮಸ್ಥರು ಒಪ್ಪಿಗೆಯನ್ನ ಸೂಚಿಸಿದ ನಂತರ ಹಣವನ್ನ ನೀಡಿ 6 ವರ್ಷಗಳಿಂದ ದೇವಾಲಯದ ನಿರ್ಮಾಣ ಕಾರ್ಯವನ್ನ ನೋಡಿಕೊಂಡಿದ್ದಾರೆ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸವೇಶ್ವರ ದೇವಸ್ಥಾನವನ್ನ ನಿರ್ಮಿಸಿದ್ದು ಗ್ರಾಮಸ್ಥರು ಅವರ ಸಮ್ಮುಖದಲ್ಲೇ ಉದ್ಘಾಟನೆಯನ್ನ ಕೂಡ ನೆರವೇರಿಸಿದರು. ಈ ವೇಳೆ ಮಾತನಾಡಿದಂತಹ ಸೈಯದ್ ಸದಾಪುಲ್ಲಾ ಅವರು ತಮ್ಮ ತಂದೆ ಹಾಗೂ ತಾಯಿ ಎಲ್ಲರೂ ಕೂಡಿ ಬಾಳಬೇಕು ಅನ್ನುವಂಥದ್ದನ್ನ ನನಗೆ ಕಲಿಸಿಕೊಟ್ಟಿದ್ರು. ಅದರಂತೆ ತನಗೆ ದೇವಾಲಯವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಆಸೆ ಬಹಳ ದಿನಗಳಿಂದ ಇತ್ತು. ಈ ಹಿಂದೆಯೂ ಕೂಡ ಒಂದು ದೇವಸ್ಥಾನವನ್ನ ನಿರ್ಮಿಸಿದ್ದು ಈಗ ಮಂಗಳವಾರ ಪೇಟೆಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲದೆ ಶಿವ ತನ್ನ ಕೈಯಲ್ಲಿ ಈ ಕೆಲಸವನ್ನ ಮಾಡಿಸ್ತಾನೆ ಅಂತ ಹೇಳಿರುವಂತಹ ಅವರು ಕೋಮು ಗಲಭೆ ಮಾಡುವವರಿಗೂ ಈ ಶಿವ ಒಟ್ಟಿಗೆ ಬಾಳುವಂತಹ ಬುದ್ಧಿಯನ್ನ ಕೊಡಲಿ ಅಂತ ಹೇಳಿದ್ದಾರೆ. ಇನ್ನು ಶೀತಲಗೊಂಡಿದ್ದ ದೇವಾಲಯ ಪುನರ್ ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿ ಹಣವನ್ನ ದೇಣಿಗೆ ಕೊಟ್ಟಿರುವಂತಹ SKBD ಮಾಲೀಕರಾದ ಸೈಯದ್ ಸದಾತ್ ಉಲ್ಲಾ ಅವರು ನೂತನ ದೇಗುಲದ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಭಾಗಿ ಆಗುವ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಮಾದರಿಯಾಗಿದ್ದಾರೆ. ಸೈಯದ್ ಸದಾಫುಲ್ಲಾ ಅವರನ್ನ ಹಿಂದೂ ಮುಖಂಡರು ಸನ್ಮಾನವನ್ನ ಮಾಡಿದ್ದು ಬೆಳ್ಳಿ ಕಿರೀಟ ತೊಡಿಸಿ ಹೂವಿನ ಮಳೆ ಸುರಿಸಿ ಜೈಕಾರವನ್ನ ಹಾಕಿದ್ರು. ದೇವಾಲಯದ ನಿರ್ಮಾಣಕ್ಕೆ ಇದೇ ಗ್ರಾಮದ ಕೆಂಪಮ್ಮ ಹಾಗೆ ಮೋಟೇಗೌಡರು ತಮ್ಮ ಸ್ವಂತ ಜಾಗವನ್ನ ಬಿಟ್ಟುಕೊಟ್ಟಿದ್ದು ನಂತರ ಸೈಯದ್ ಅವರು ಸುಮಾರು 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಕಲ್ಲಿನ ದೇವಸ್ಥಾನವನ್ನ ಕಟ್ಟಿಸಿಕೊಡುವ ಮೂಲಕ ಮಾದರಿಯಾಗ್ತಾರೆ. ಲೋಕಾರ್ಪಣೆಗೊಂಡಂತಹ ದೇವಸ್ಥಾನ ರಾಷ್ಟ್ರವಾಸಿಗಳಿಗೆ ಶಾಂತಿ ಸೌಹಾರ್ದತೆ ಹಾಗೆ ಭಾವೈಕ್ಯತೆಯ ಸಹಬಾಳ್ವೆ ಜೊತೆಗೆ ಸಂದೇಶವನ್ನ ಕೂಡ ಸಾರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿರಬೇಕು ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇರುವಂಥದ್ದು ವಿಶೇಷ. ಇನ್ನು ದೇವಸ್ಥಾನದ ಅರ್ಚಕರಾದ ದಿವಂಗತ ಮಹದೇವ್ ಅವರ ಪುತ್ರರಾದ ಚಂದನ್ ಹಾಗೆ ಮಹೇಶ್ ಜೊತೆಗೆ ಮನೋಜ್ ಅವರು 3 ದಿನಗಳ ಕಾಲ ದೇವಸ್ಥಾನದ ಆವರಣದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮಗಳ ಆಯೋಜನೆಯ ಮುಂದಾಳತ್ವವನ್ನು ವಹಿಸಿದರು. ಚನ್ನಪಟ್ಟಣದಲ್ಲಿ ಇಂತಹ ವ್ಯಕ್ತಿ ಇರುವಂಥದ್ದು ಹೆಮ್ಮೆ ತರುವ ವಿಚಾರ. ಇಂತಹ ಮಹತ್ ಕಾರ್ಯದಿಂದ ನಮ್ಮ ಚನ್ನಪಟ್ಟಣ ದೇಶದಲ್ಲೇ ಮಾದರಿಯಾಗಿದೆ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ಭೇದ ಭಾವ ಇಲ್ಲ ಅಂತ ತಿಳಿಸಿದ್ರು. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಮಾಡಲಾಗಿದೆ. ಎಲ್ಲರಿಗೂ ಇದು ಮಾದರಿಯಾಗಲಿ. ಇದೊಂದು 100 ವರ್ಷಗಳ ಹಳೆಯ ಹಾಗೆ ಮೂಲ ಪುರಾತನ ದೇವಸ್ಥಾನ ಆಗಿತ್ತು. ಈಗ ಸೈಯದ್ ಅವರು ತಮ್ಮ ಸ್ವಂತ ಹಣದಿಂದಲೇ ದೇವಸ್ಥಾನವನ್ನ ಕಟ್ಟಿಸಿಕೊಡುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ಇನ್ನು ಈ ಒಂದು ಮಹತ್ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.